ರಾಯರ ಕೃಪೆಯಿಂದ ಅದೃಷ್ಟ ಬದಲಾಗುವ ರಾಶಿಗಳು. ಶ್ರೀ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ. ನಮಸ್ಕಾರ ಸ್ನೇಹಿತರೆ, ಶಿವಲೋಕ ಚಾನಲ್ಗೆ ಸ್ವಾಗತ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಕೃಪೆ ಯಾರ ಮೇಲೆ ಇರುತ್ತದೆಯೋ ಅವರ ಜೀವನದಲ್ಲಿ ಕಷ್ಟಗಳು ನಿಧಾನವಾಗಿ ದೂರವಾಗಿ ನೆಮ್ಮದಿ, ಧೈರ್ಯ ಮತ್ತು ಉತ್ತಮ ಅವಕಾಶಗಳು ಬರಬಹುದು ಎಂಬುದು ಭಕ್ತರ ನಂಬಿಕೆ. ಇಂದಿನ ವಿಡಿಯೋದಲ್ಲಿ ರಾಯರ ಆಶೀರ್ವಾದ ವಿಶೇಷವಾಗಿ ದೊರೆಯುತ್ತದೆ ಎಂದು ಜ್ಯೋತಿಷ್ಯ ನಂಬಿಕೆಯಲ್ಲಿ ಹೇಳಲಾಗುವ 5 ರಾಶಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಆದರೆ ಒಂದು ವಿಷಯ ನೆನಪಿರಲಿ, ಇವು ಜ್ಯೋತಿಷ್ಯ ಮತ್ತು ಭಕ್ತಿಯ ನಂಬಿಕೆಗಳ ಆಧಾರಿತ ವಿಚಾರಗಳು. ಜೀವನದ ಫಲಿತಾಂಶಗಳು ವ್ಯಕ್ತಿಯ ಕರ್ಮ, ಪ್ರಯತ್ನ ಮತ್ತು ಪರಿಸ್ಥಿತಿಗಳ ಮೇಲೂ ಅವಲಂಬಿತರಾಗಿರುತ್ತವೆ. ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯವರು ಧೈರ್ಯಶಾಲಿಗಳು. ಯಾವುದೇ ಕೆಲಸವನ್ನು ಆರಂಭಿಸುವ ಮುನ್ನ ಹೆಚ್ಚು ಯೋಚನೆ ಮಾಡದೆ ಮುನ್ನಡೆಯುವ ಸ್ವಭಾವ ಇವರದು. ರಾಯರ ಕೃಪೆಯಿಂದ ಇವರಿಗೆ ಅಡ್ಡಿಯಾಗಿದ್ದ ಕೆಲವು ಕೆಲಸಗಳು ನಿಧಾನವಾಗಿ ಪೂರ್ಣಗೊಳ್ಳುವ ಅವಕಾಶ ಕೂಡ ಸಿಗಬಹುದು. ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿ, ವ್ಯಾಪಾರದಲ್ಲಿ ಹೊಸ ಅವಕಾಶ ಅಥವಾ ಹಣಕಾಸಿನ ವಿಚಾರದಲ್ಲಿ ಉತ್ತಮ ಬೆಳವಣಿಗೆ ಕಂಡುಬರುವ ಸಾಧ್ಯತೆ ಇದೆ. ಮನಸ್ಸಿನಲ್ಲಿ ರಾಯರನ್ನು ನೆನೆದು ಪ್ರಾರ್ಥನೆ ಮಾಡುವುದರಿಂದ ಆತ್ಮವಿಶ್ವಾಸ ಹೆಚ್ಚುತ್ತದೆ ಎಂಬುದು ಭಕ್ತರ ನಂಬಿಕೆಯಾಗಿದೆ. ಎರಡನೆಯ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರು ಸ್ಥಿರ ಮನಸ್ಸಿನವರು. ಜೀವನದಲ್ಲಿ ಏನೇ ಕಷ್ಟ ಬಂದರೂ ಸಹನೆಯಿಂದ ಎದುರಿಸುವ ಗುಣ ಇವರಲ್ಲಿರುತ್ತದೆ. ರಾಯರ ಅನುಗ್ರಹದಿಂದ ಕುಟುಂಬದಲ್ಲಿ ನೆಮ್ಮದಿ ಹೆಚ್ಚಾಗಬಹುದು. ಬಹಳ ದಿನಗಳಿಂದ ವಿಳಂಬವಾಗಿದ್ದ ಕೆಲಸಗಳು ಮುಂದುವರಿಯುವ ಸಾಧ್ಯತೆಯೂ ಈ ಸಮಯದಲ್ಲಿ ಇದೆ. ಹಣದ ವಿಚಾರದಲ್ಲಿ ಕೂಡ ನಿಧಾನವಾಗಿ ಸುಧಾರಣೆ ಕಾಣಬಹುದು. ಆದರೆ ಅವಕಾಶವನ್ನು ಸರಿಯಾಗಿ ಬಳಸಿಕೊಳ್ಳಲು ಪರಿಶ್ರಮ ಮಾಡುವುದು ಬಹಳ ಮುಖ್ಯ. ಮೂರನೆಯ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ರಾಯರ ಕೃಪೆ ದೊರೆತರೆ ಜೀವನದಲ್ಲಿ ಹೊಸ ದಾರಿ ತೆರೆದುಕೊಳ್ಳುತ್ತದೆ ಎಂಬ ನಂಬಿಕೆ ಇದೆ. ಉದ್ಯೋಗ ಹುಡುಕುತ್ತಿರುವವರಿಗೆ ಉತ್ತಮ ಅವಕಾಶ ಸಿಗಬಹುದು. ಕೆಲಸ ಮಾಡುತ್ತಿರುವವರಿಗೆ ಹೊಸ ಜವಾಬ್ದಾರಿ ಅಥವಾ ಪ್ರಗತಿಯ ಅವಕಾಶ ಎದುರಾಗಬಹುದು ಮತ್ತು ಕುಟುಂಬದವರೊಂದಿಗೆ ಇದ್ದ ಕೆಲವು ಸಣ್ಣ ಪುಟ್ಟ ಮನಸ್ತಾಪಗಳು ಕಡಿಮೆಯಾಗುವ ಸಾಧ್ಯತೆಯೂ ಇದೆ. ರಾಯರನ್ನು ಭಕ್ತಿಯಿಂದ ಸ್ಮರಿಸುವುದು ಮತ್ತು ಒಳ್ಳೆಯ ಕಾರ್ಯಗಳನ್ನು ಮಾಡುವುದರಿಂದ ಮನಸ್ಸಿಗೆ ಶಾಂತಿ ಹೆಚ್ಚಾಗಿ ದೊರೆಯಬಹುದು. ನಾಲ್ಕನೆಯ ರಾಶಿ ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ ಸಾಮಾನ್ಯವಾಗಿ ಜ್ಞಾನ ಮತ್ತು ಆಧ್ಯಾತ್ಮಿಕ ವಿಚಾರಗಳ ಕಡೆ ಆಸಕ್ತಿ ಹೊಂದಿರುವವರು. ರಾಯರ ಅನುಗ್ರಹದಿಂದ ಇವರಿಗೆ ಆತ್ಮವಿಶ್ವಾಸ ಹೆಚ್ಚಾಗಬಹುದು. ಹೊಸ ಕೆಲಸ ಆರಂಭಿಸಲು ಧೈರ್ಯ ಬರಬಹುದು ಮತ್ತು ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಏಕಾಗ್ರತೆ ಹೆಚ್ಚಿಸಲು ಪ್ರಯತ್ನಿಸುವ ಸಮಯವಾಗಬಹುದು. ಉದ್ಯೋಗ ಮತ್ತು ವ್ಯಾಪಾರದಲ್ಲಿಯೂ ಸಹ ಹೊಸ ಅವಕಾಶಗಳನ್ನು ಗುರುತಿಸುವ ಸಾಧ್ಯತೆಯೂ ಕೂಡ ಈ ಸಮಯದಲ್ಲಿ ಇದೆ. ಮುಖ್ಯವಾಗಿ ಯಾವುದೇ ನಿರ್ಧಾರವನ್ನು ಆತುರದಲ್ಲಿ ತೆಗೆದುಕೊಳ್ಳದೆ ಯೋಚಿಸಿ ಮುಂದುವರಿಯುವುದು ತುಂಬ ಒಳಿತು. ಐದನೆಯ ರಾಶಿ ಮೀನರಾಶಿ. ಮೀನರಾಶಿಯವರು ಭಾವನಾತ್ಮಕ ಮತ್ತು ದಯಾಳು ಸ್ವಭಾವದವರು. ಇವರಿಗೆ ರಾಯರ ಕೃಪೆ ದೊರೆತರೆ ಮನಸ್ಸಿನ ಗೊಂದಲಗಳು ಕಡಿಮೆಯಾಗಿ
ಹೊಸ ಭರವಸೆ ಮೂಡಬಹುದು ಎಂಬ ಭಕ್ತಿಯ ನಂಬಿಕೆ ಇದೆ. ಕುಟುಂಬದಲ್ಲಿ ಸಂತೋಷ ಹೆಚ್ಚಾಗಬಹುದು. ಬಹಳ ದಿನಗಳಿಂದ ನಿರೀಕ್ಷಿಸುತ್ತಿದ್ದ ಒಳ್ಳೆಯ ಸುದ್ದಿಯೊಂದು ಈ ಸಮಯದಲ್ಲಿ ಬರಬಹುದು. ಹಣಕಾಸಿನ ವಿಚಾರದಲ್ಲಿಯೂ ಸರಿಯಾದ ಯೋಜನೆ ಮತ್ತು ಪರಿಶ್ರಮದಿಂದ ಉತ್ತಮ ಬದಲಾವಣೆ ತರಲು ಸಾಧ್ಯವಾಗಬಹುದು. ರಾಯರ ಅನುಗ್ರಹ ಪಡೆಯಲು ಏನು ಮಾಡಬಹುದು? ಪ್ರತಿದಿನ ಸಾಧ್ಯವಾದಷ್ಟು ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನು ಮನಸ್ಸಿನಲ್ಲಿ ಭಕ್ತಿಯಿಂದ ಸ್ಮರಿಸಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂದು ಜಪಿಸಬಹುದು. ಗುರುವಾರ ಅಥವಾ ರಾಯರ ಆರಾಧನೆಗೆ ಮೀಸಲಾದ ದಿನಗಳಲ್ಲಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಪ್ರಾರ್ಥಿಸಬಹುದು. ಆದರೆ ಜೊತೆಗೆ ಬಡವರಿಗೆ ಸಹಾಯ ಮಾಡುವುದು, ಅನ್ನದಾನ ಮಾಡುವುದು, ಹಿರಿಯರನ್ನು ಗೌರವಿಸುವುದು ಮತ್ತು ಒಳ್ಳೆಯ ಕಾರ್ಯಗಳನ್ನು ಮಾಡುವುದು ಅತ್ಯಂತ ಮುಖ್ಯ. ಸ್ನೇಹಿತರೆ, ರಾಯರ ಆಶೀರ್ವಾದ ಎಂದರೆ ಕೇವಲ ಹಣ ಅಥವಾ ಸಂಪತ್ತು ಮಾತ್ರವಲ್ಲ. ಕಷ್ಟದ ಸಮಯದಲ್ಲಿ ಧೈರ್ಯ, ಮನಸ್ಸಿಗೆ ಶಾಂತಿ ಮತ್ತು ಸರಿಯಾದ ದಾರಿಯಲ್ಲಿ ನಡೆಯುವ ಶಕ್ತಿ ಕೂಡ ಒಂದು ದೊಡ್ಡ ಅನುಗ್ರಹವೇ. ಈ 5 ರಾಶಿಗಳಲ್ಲಿ ನಿಮ್ಮ ರಾಶಿ ಇದೆಯೇ? ಇದ್ದರೆ ಕಮೆಂಟ್ನಲ್ಲಿ ಶ್ರೀ ರಾಘವೇಂದ್ರಾಯ ನಮಃ ಎಂದು ಬರೆಯಿರಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಕೃಪೆ ಎಲ್ಲರ ಮೇಲೂ ಇರಲಿ. ಶ್ರೀ ರಾಘವೇಂದ್ರಾಯ ನಮಃ. ಧನ್ಯವಾದಗಳು.